ನಮ್ಮ ಮೊದಲನೇ ನ್ಯೂಸ್ ಬಂದು RRR ಮೂವಿಯ ಡೈರೆಕ್ಟರ್ ಆಗಿರುವಂತ SS ರಾಜಮೌಳಿ ಅವ್ರ ಕಡೆಯಿಂದ ಇವರ ನೆಕ್ಸ್ಟ್ ಮೂವಿ ಆಗಿರುವಂತ SSMB 29ಗೆ ಇವರಾಗ್ಲಿ ಅಥವಾ ಹೀರೋ ಆಗಿರುವಂತ ಮಹೇಶ್ ಬಾಬು ಆಗ್ಲಿ ₹1 ಚಾರ್ಜ್ ಮಾಡ್ತಿಲ್ವಂತೆ. ಯಾಕೆಂತಂದ್ರೆ ಮೂವಿಗೆ ಹಾಕಿರುವಂತ ಬಜೆಟ್ ನಲ್ಲಿ ನಾವು ಪೇಮೆಂಟ್ ಅನ್ನ ತಗೋಬಿಟ್ರೆ ಮೂವಿಗೆ ದುಡ್ಡು ಸಾಕಾಗೋದಿಲ್ಲ, ಕ್ವಾಲಿಟಿ ಏನಾದ್ರೂ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ ಅಂತ. ಅದ್ರ ಬದಲಾಗಿ ಮೂವಿ ರಿಲೀಸ್ ಆಗಿ ಕಲೆಕ್ಷನ್ ಮಾಡುತ್ತಲ್ಲ ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಬೇಕು ಅಂತ ಮಾತಾಡ್ಕೊಂಡಿದಾರಂತೆ. ಇಲ್ಲಿ ಯಾವ ಕಡೆಯಿಂದ ನೋಡಿದ್ರೆ ಇವ್ರಿಗೆ ಲಾಭನೇ ಆಗುತ್ತೆ, ಲಾಸ್ ಅಂತೂ ಎಲ್ಲೂ ಆಗೋದಿಲ್ಲ. ಅಂದಂಗೆ ಮೂವಿನ ಪಾರ್ಟ್ 1 ಹಾಗೆ ಪಾರ್ಟ್ 2 ಆಗಿ ರಿಲೀಸ್ ಮಾಡ್ತಾರಂತೆ. ಅಷ್ಟೇ ಅಲ್ಲದೆ ಮೂವಿಯ ಬಜೆಟ್ 1000 ಕೋಟಿ ಇದೆ ಅಂತ ಹೇಳ್ತಿದ್ದಾರೆ. ಅದು ಒಂದೊಂದು ಮೂವಿಗೆ 1000 ಕೋಟಿನ ಅಥವಾ ಎರಡು ಮೂವಿಗೂ ಸೇರಿ 1000 ಕೋಟಿನ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಮುಂದಿನ ನ್ಯೂಸ್ ಬರ್ತಿದೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಮೂವಿ ಆಗಿರುವಂತ ಟಾಕ್ಸಿಕ್ ಇಂದ. ಈ ಮೂವಿಗೆ ಸಂಬಂಧಪಟ್ಟಂಗೆ ಮೊದಲು ರೂಮರ್ಸ್ ಗಳೆಲ್ಲ ಬರ್ತಿತ್ತು. ಈ ಮೂವಿಗೆ ಲಂಡನ್ ಮೂಲದ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತ ಜೆರೆಮಿ ಸ್ಟೇಕ್ ಅವರು ಮ್ಯೂಸಿಕ್ ಅನ್ನ ಕೊಡ್ತಿದ್ದಾರೆ ಅಂತ. ಆದ್ರೆ ರೀಸೆಂಟ್ ಆಗಿ ಬರ್ತಿರುವಂತ ರೂಮರ್ಸ್ ಗಳ ಪ್ರಕಾರ ಈ ಟಾಕ್ಸಿಕ್ ಮೂವಿಗೂ ಕೂಡ ರವಿ ಬಸ್ರೂರ್ ಅವರೇ ಮ್ಯೂಸಿಕ್ ಅನ್ನ ಕೊಡ್ತಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ರೀಸೆಂಟ್ ಆಗಿ ಜನವರಿ 8 ಅಂದ್ರೆ ಯಶ್ ಅವರ ಬರ್ತ್ಡೇ ದಿನ ಬರ್ತ್ಡೇ ಪೀಕ್ ಅಂತ ಒಂದು ವಿಡಿಯೋನ ರಿಲೀಸ್ ಮಾಡಿದ್ರಲ್ಲ, ಆ ವಿಡಿಯೋಗೂ ಕೂಡ ಮ್ಯೂಸಿಕ್ ಅನ್ನ ಕೊಟ್ಟಿರೋದು ರವಿ ಬಸ್ರೂರೇ ಅಂತ ಒಂದಷ್ಟು ಸೋರ್ಸಸ್ ಗಳು ಕನ್ಫರ್ಮ್ ಮಾಡ್ತಿವೆ. ಹಾಗೆ ನಮ್ಮ ಈ ಕನ್ನಡ ಮೂವಿನೂ ಕೂಡ 500 ಕೋಟಿ ಬಜೆಟ್ ಅನ್ನ ದಾಟ್ತಿದೆ. ಯಾಕೆಂತಂದ್ರೆ ನಮ್ಮ ರಾಕಿ ಬಾಯ್ ಈ ಮೂವಿನ ಇಂಟರ್ನ್ಯಾಷನಲಿ ರಿಲೀಸ್ ಮಾಡೋದಕ್ಕೆ ತಯಾರಿ ಮಾಡ್ಕೋತಿದ್ದಾರೆ. ಇದಕ್ಕೆ ಕೈ ಜೋಡಿಸಿರೋದು ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ ಹೌಸ್ ಆಗಿರುವಂತ 20th Century Fox. ಹಾಗೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ರಿಪೋರ್ಟ್ಸ್ ಗಳೆಲ್ಲ ಬರ್ತಿದಾವೆ. ಟಾಕ್ಸಿಕ್ ಮೂವಿನ ಕನ್ನಡದ ಜೊತೆಗೆ ಇಂಗ್ಲಿಷ್ ನಲ್ಲೂ ಕೂಡ ಶೂಟಿಂಗ್ ಮಾಡ್ತಿದಾರಂತೆ. ಅಂದ್ರೆ ಶೂಟಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಕನ್ನಡದಲ್ಲಿ ಮಾತಾಡ್ತಾ ಡೈಲಾಗ್ ಅನ್ನ ಹೇಳ್ತಿರ್ತಾರಲ್ಲ, ಅದೇ ರೀತಿ ಇಂಗ್ಲಿಷ್ ನಲ್ಲೂ ಕೂಡ ಡೈಲಾಗ್ ಅನ್ನ ಹೇಳ್ತಾ ಶೂಟಿಂಗ್ ಮಾಡ್ತಿದಾರಂತೆ. ಇನ್ನ ಮುಂದಿನ ನ್ಯೂಸ್ ಬಂದು ಪುಷ್ಪ 2 ಕಡೆಯಿಂದ, ಅಲ್ಲಲ್ಲ ಪುಷ್ಪ 2 ನ ಫೇಕ್ ಕಲೆಕ್ಷನ್ ಕಡೆಯಿಂದ. ಹೌದು, ಈ ಮೂವಿಯ ಪ್ರೊಡ್ಯೂಸರ್ಸ್ ಗಳೇ ಅಫಿಷಿಯಲ್ ಆಗಿ ಅವರವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಳಲ್ಲಿ ಶೇರ್ ಮಾಡ್ಕೊಂಡಿದ್ರು. ಪುಷ್ಪ 2 ಮೂವಿ ವರ್ಲ್ಡ್ ವೈಡ್ 1831 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ. ಆದ್ರೆ ರೀಸೆಂಟ್ ಆಗಿ ನಡೆದಿರೋದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಪುಷ್ಪ ಮೂವಿಯ ಪ್ರೊಡ್ಯೂಸರ್ಸ್ ಗಳ ಮನೆ ಮೇಲೆ IT ರೈಡ್ ಆಯ್ತು. ಆಗ ಪುಷ್ಪ 2 ಮೂವಿ ಮಾಡದಂತ ಒರಿಜಿನಲ್ ಕಲೆಕ್ಷನ್ ನಂಬರ್ಸ್ ಗಳು ಹೊರಗಡೆ ಬಂದಿದೆ. ಅದೆಷ್ಟು ಅಂತಂದ್ರೆ 1740 ಕೋಟಿ. ನಾಲ್ಕನೇ ನ್ಯೂಸ್ ಕೂಡ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದೇ. ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿನೇ ಯಶ್ ಅವರು ರಾಮಾಯಣ ಮೂವಿಲಿ ರಾವಣ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿದ್ದಾರೆ. ಅದನ್ನ ರೀಸೆಂಟ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಿರುವಂತ ವಿಷಯ ಏನು ಅಂತಂದ್ರೆ ಈ ರಾಮಾಯಣ ಮೂವಿ 2 ಪಾರ್ಟ್ ಆಗಿ ರಿಲೀಸ್ ಆಗ್ತಿದೆ. ಈ ಮೂವಿಗಳಿಗೆ ಯಶ್ ಅವರು ಒಟ್ಟು 200 ಕೋಟಿನ ಚಾರ್ಜ್ ಮಾಡಿದ್ದಾರೆ ಅಂತ. ಆಕ್ಚುಲಿ ಇಲ್ಲಿ ನಿಜಾಂಶ ಏನು ಅಂತಂದ್ರೆ ಯಶ್ ಅವರು ಈ ಮೂವಿಗೆ ಬರೀ ಒಬ್ರು ಆಕ್ಟರ್ ಅಲ್ಲ, ಜೊತೆಗೆ ಒಬ್ರು ಕೋ ಪ್ರೊಡ್ಯೂಸರ್ ಕೂಡ. ತಮ್ಮದೇ ಆಗಿರುವಂತ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಅನ್ನೋ ಒಂದು ಪ್ರೊಡಕ್ಷನ್ ಹೌಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದನೇ ಕೋ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವರ ಪ್ರಾಫಿಟ್ ಅನ್ನು ಕೂಡ ಸೇರ್ಸಿನೇ 200 ಕೋಟಿ ಕೊಟ್ಟಿದ್ದಾರೆ ಅಂತ ತುಂಬಾ ಸೋರ್ಸಸ್ ಗಳು ಕನ್ಫರ್ಮ್ ಮಾಡ್ತಿವೆ. ಹಾಗೆ ಮೂವಿಯ ತಂಡದವರು ತುಂಬಾ ಭಾಗದ ಶೂಟಿಂಗ್ ಅನ್ನ ಮಾಡಿ ಮುಗಿಸಿದ್ದಾರೆ ಅನ್ನೋ ಸಣ್ಣ ನ್ಯೂಸ್ ಕೂಡ ಬರ್ತಿದೆ. ಇಲ್ಲಿ ನಾವೆಲ್ಲರೂ ಒಂದು ವಿಷಯನ ಮಾತ್ರ ಅರ್ಥ ಮಾಡ್ಕೊಳ್ಬೇಕು. ಈ ರಾಮಾಯಣ ಮೂವಿ ನಮ್ಮ ಇಂಡಸ್ಟ್ರಿಗಾಗ್ಲಿ ಅಥವಾ ಬೇರೆ ಇಂಡಸ್ಟ್ರಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಇದು ನಮ್ಮ ಇಡೀ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದೆ. ಹೌದು, ಮೂವಿ ಮೇಕರ್ಸ್ ಗಳು ನಮ್ಮ ರಾಮಾಯಣ ಹೇಗಿದೆ ಅಂತ ಇಡೀ ಪ್ರಪಂಚಕ್ಕೆ ತೋರಿಸೋದಕ್ಕೆ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ರೂಮರ್ಸ್ ಗಳನ್ನ ನಂಬೋದಾದ್ರೆ ಹಾಲಿವುಡ್ ನ ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿರುವಂತ ವಾರ್ನರ್ ಬ್ರೋಸ್ ನ ಜೊತೆ ಈ ಮೂವಿನ ಇಂಟರ್ನ್ಯಾಷನಲ್ ರಿಲೀಸ್ ಮಾಡೋದಕ್ಕೆ ಮಾತುಕತೆ ನಡೆಸ್ತಿದ್ದಾರೆ ಅಂತ ಸುದ್ದಿಗಳು ಬರ್ತಿವೆ. ಹೇಗಾದ್ರೂ ಮಾಡ್ಲಿ ಪರವಾಗಿಲ್ಲ, ಆದ್ರೆ ಆದಿಪುರುಷ್ ಮೂವಿ ತರ ಮಾತ್ರ ಇರಬಾರ್ದು. ಆ ರೀತಿ ಆಗೋದಕ್ಕೆ ಸಾಧ್ಯ ಕೂಡ ಇಲ್ಲ. ಯಾಕೆಂತಂದ್ರೆ ಎಸ್ಪೆಷಲಿ ಈ ಮೂವಿಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಇದ್ದಾರೆ. ಹಾಗೆ ನಮ್ಮ ಕೊನೆ ನ್ಯೂಸ್ ಕಡೆಗೆ ಬಂದ್ರೆ ನೀವೆಲ್ಲರೂ ಸ್ಕ್ವಿಡ್ ಗೇಮ್ ಸೀಸನ್ 2 ನ ನೋಡಿ ತುಂಬಾನೇ ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಈಗ ಸೀಸನ್ 3 ಯಾವಾಗ ರಿಲೀಸ್ ಆಗ್ತಿದೆ ಅಂತ ನೆಟ್ಫ್ಲಿಕ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಹೌದು, ಇದೇ ವರ್ಷ 2025 ಜುಲೈ 27ಕ್ಕೆ ಸ್ಕ್ವಿಡ್ ಗೇಮ್ ಸೀಸನ್ 3 ರಿಲೀಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದು ಸೀರೀಸ್ ನ ಕೊನೆಯ ಸೀಸನ್ ಆಗಿದೆ ಅಂತಾನೂ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಇಷ್ಟೇ ಇವತ್ತಿನ ನ್ಯೂಸ್. ನಿಮ್ಗೂ ನಂತರನೇ ಮೂವೀಸ್ ಗಳ ನ್ಯೂಸ್ ನ ಜೊತೆಗೆ ಅಪ್ಡೇಟೆಡ್ ಆಗಿರ್ಬೇಕು ಅಂತಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಪ್ರತಿದಿನ ನಮ್ಮ ಕನ್ನಡ ಮೂವಿಗಳು, ಪ್ಯಾನ್ ಇಂಡಿಯಾ ಮೂವಿಗಳು, ಮಾರ್ವಲ್, DC ಹಾಗೆ ಹಾಲಿವುಡ್ ನ ಎಲ್ಲಾ ತರದ ಮೂವಿಗಳ ನ್ಯೂಸ್ ಅನ್ನು ಕೂಡ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಓಕೆ, ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.